ಇದ್ಯಾಕ ಚಂದ್ರಣ್ಣ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಬಿಟ್ಟಿದ್ದಿ ಖುಷಿಯಾಗಿರೋ ಟೈಮ್ನಾಗೆ? ಅಲ್ಲಕ್ಕಪ್ಪ ವತಾರಿ ಎದ್ನಲ್ಲ, ಏನ್ ಆ ಪಾಟಿ ಚಳಿ ಆಯ್ತಾ. ಆ ಚಳಿ ಅನ್ಬಿಟ್ಟು ಹೊಸಿ ಬಿಸಿಲಿಗೆ ಬಂದು ಮೈಯ ಒಡ್ಡಿದ್ರೆ ಏನ್ ಆ ಪಾಟಿ ನಿದ್ಯ ಎಳೆದ್ಬಿಡದ. ವಾ ಅಂದ್ರೆ ಅದಕ್ಕ ಬಾಯ್ ಬಿಟ್ಕೊಂಡು ಹಂಗ ಅಗಲ್ಸ್ಕೊಂಡ್ ಕೇಳದ. ಎದ್ಮ್ಯಾಕ್ ಮತ್ ನಿದ್ದೆ ಮಾಡ್ದೇನು? ಅಲ್ಲ ಅದ್ ಯಾಕೋ ಈ ಸರಿ ಯಾಕೋ ಚಳಿ ಜಾಸ್ತಿ ಆಗ್ಬಿಟ್ಟದೆ ಕಣ್ ಜಯಣ್ಣ. ಯಾಕೆ ಎದ್ದೆಪ್ಪ ಅಂದ್ರೆ ಮತ್ ನಿದ್ದೆ ಮಾಡಕ್ಕೆ ಅಂತ ಯಾರೋ ಹೇಳಿದ್ರಂತೆ ಕಮಲಕ್ಕ. ಇವನ್ ವಿಚಾರ ಹಂಗೆ ಆಯ್ತು. ಅಲ್ಲ ನೋಡು ಕಮಲಕ್ಕ, ಈ ಇಷ್ಟೊತ್ತಿಗೆ ಅವ ಗೊಬ್ಬರ ಹಾಕಂಗ್ ಕುಂತಿಲ್ವಾ? ಯಾಕೆ ಗೊಬ್ಬರ ಹಾಕೊಳ್ಳಿ, ನಾನ್ ಚೆನ್ನಾಗ್ ಕೆಲ್ಸ ಮಾಡಿ ಯಾವ ಚಳಿಯೋ ಕಾಣೆ ಏನು ಕಾಣೆ. ಅದಕ್ಕೆ ಸೋಮಾರಿ ಕಟ್ಟಲ್ ಕುಂತಿದ್ರಿ ಇನ್ನೇನಾಯ್ತದೆ? ಅದಕ್ಕೆ ಮೈ ತುಂಬಾ ದುಪ್ಪಟಿ ಸುತ್ಕೊಂಡಿರೋದು ನೀನು. ಬಿಡು. ಈಗ ಉತ್ತರ ಭಾರತದ ಕಡೆಯಿಂದ ಶೀತ ಗಾಳಿ ಬೀಸ್ತದಂತೆ. ಮತ್ತಿನ್ನೇನು ಹಿಮಾಲಯ ಪರ್ವತದ ಕಡೆಯಿಂದಲೂ ಗಾಳಿ ಬೀಸ್ಕೊ ಬರ್ತದೆ. ಅದ ಎಲ್ಲ ಹೇಳೋದೇನು ಅಂದ್ರೆ ಬೆಳಗಾನ ಹೇಳಲೇಬೇಕು ಅಂತಿದ್ರೆ ನಿಮ್ಗೆ ಬೆಚ್ಚಿಗೆ ಮೈನ ಇಟ್ಕೊಂಡು ಹೇಳಿ ಅಂತ. ಅಂದ್ರೆ ಕೆಂಡ ಇಟ್ಕೋಬೇಕಪ್ಪ ಪಕ್ಕದಲ್ಲಿ. ಅಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮೈ ಬೆಚ್ಚಿ ಮಡಿಕೋಬೇಕು, ತಲೆಗೆ ಟೋಪಿ ಹಾಕೋಬೇಕು, ಸ್ವೆಟರ್ ಹಾಕಬೇಕು, ಚಳಿಯಿಂದ ರಕ್ಷಣೆ ಪಡ್ಕೋಬೇಕು. ಇಲ್ಲಾಂದ್ರೆ ಆರೋಗ್ಯ ಹಾಳಾಗೋದಿಲ್ಲ. ಯಾರದ್ದು ಹೇಳು? ಮತ್ತೆ ಚಂದಾಗ ಹೇಳ್ತೀಯ. ಅದಕ್ಕೆ ನೋಡು ಕಮಲಕ್ಕ ಹಂಗೆಲ್ಲ ಹಾಕೊಂಡು ಶಿಸ್ತಾಗಿ ಕುಂತ್ಕೊಂಡು ಮಾಡ್ಕೊಂಬುತ್ತಾಳೆ. ಮುಖ ಕಣ್ಣು ಅಷ್ಟೇ ಕಾಣೋದು. ಈಗೇನಂದ್ರ ಶೀತ ಬರ್ತದೆ, ಎದೆ ಕೂಡ ಬೆಚ್ಚಗಿಟ್ಕೋಬೇಕು, ಆಮೇಲೆ ಕಾಲ್ ಬೆಚ್ಚಗಿಟ್ಕೋಬೇಕು ಅಣ್ಣ. ಈಗ ಎದೆ ಕೂಡ ಇಂಪಾರ್ಟೆಂಟ್. ಹೌದು, ಅದೇನೋ 2ನೇ ಹೃದಯ ಅಂತಲ್ಲ ಕಾಲು. ಮೀನ್ ಕಂಡ. ಅದಕ್ಕೆ ನೀ ಹೇಳ್ದಲ್ಲಪ್ಪ ಎದೆ ಕೂಡ ಬೆಚ್ಚಗೆ ಇಟ್ಕೋಬೇಕು ಅಂತ. ಈ ಪಿಕ್ಚರ್ನಾಗೆ ಈ ಯುದ್ಧ ಮಾಡುವಾಗ ಕಂಚ ಗಿಂಚ ಎಲ್ಲ ಹಾಕೊಂಡಿರ್ತಾರಲ್ಲ, ಆ ತರದೊಂದು ಹಾಕೊಂಡ್ಬಿಟ್ರಿ ಹೆಂಗ ಜಯಣ್ಣ? ಅದ ನಿನಗೊಂದು ಕೊಡ್ಸುಮ ಅಂತ. ಅದೇ ನಿನಗ? ನನಗ್ ಬೇಡ. ಅದಕ್ಕಪ್ಪ ನನಗ್ ಸ್ವೆಟ್ರೇ ಸಾಕು. ಅಲ್ಲ ನಿನ್ನೆ ಅದೇ ಕೂಡ ಬೆಚ್ಚಗಿರೋದ್ ಬೇಡವಾ? ಹಂಗಲ್ಲ, ನೀನ್ ನೋಡ್ ನಾನ್ ಬೆಚ್ಚಗಾಗೋಯ್ತೀನಿ. ಆಮೇಲೆ ಯುದ್ಧಕ್ ಬಂದ್ಬಿಟ್ಟ ಕತ್ತಿ ಹಿಡ್ಕೊಂಡು ಗುರಾಣಿ ಬಂದ್ರೆ ನೀ ಕವಚ ಹಾಕೊಂಡಿರ್ತಿಲ್ಲ ಬಿಡಣ್ಣ, ಯಾಕೆ ಯೋಚನೆ? ಬರೀ ಕವಚ ಮಾತ್ರ ಅದೇ, ಕತ್ತಿ ಗುರಾಣಿ ಇಲ್ಲ. ಅಲ್ಲಕ್ಕಪ್ಪ ತಪ್ಪಿಸ್ಕತೀನಿ, ಬೀಸ್ತಾರು ನಾ ತಪ್ಪಿಸ್ಕತೀನಿ. ಅದಕ್ಕೆ ಭಯ ಅವನ್ಗ ಇಲ್ವಾ? ನಾಕ್ಸಾಟ್ಕೆ ಬೇಡ ಕಣ. ಈಗ ಕಮಲ ಕೇಳದ್ಲಲ್ಲ ಏನೋ ಮೀನ್ ಕಂಡ 2ನೇ ಹೃದಯ ಅಂತ. ಯಾಕೆ ಹೇಳ್ತಾರೆ ಹೇಳಂಗೆ? ಅದ್ಯಾಕಪ್ಪ ಅಲ್ಲೊಂದು ಹೃದಯ ಇದ್ದದಪ್ಪ? ಹಂಗಲ್ಲ, ಈಗ ದೇಹದಾಗೆ ಒಳ್ಳೆ ರಕ್ತನೂ ಸಂಚಾರ ಮಾಡ್ತದೆ, ಹಂಗೆ ಬೇರೆ ಕಡೆಯಿಂದ ಎಲ್ಲ ಸುತ್ಕೊಂಡು ದೇಹದ ಕಲ್ಮಸನೆಲ್ಲ ತಕೊಂಬರುವಂತ ರಕ್ತನೂ ಸಂಚಾರ ಮಾಡ್ತದೆ. ಕಾಲ್ ತನಕ ಹೋಯ್ತದಲ್ಲ, ಅದು ಮತ್ ಮ್ಯಾಕ್ ಬರ್ಬೇಕಲ್ಲ. ಹೆಂಗ್ ಬರ್ತದೆ ಮ್ಯಾಕೆ? ಕಾಲಿಂದ. ಅದೇ ಕಣ. ಈಗ ಗುರುತ್ವಾಸಕ್ತಿ ಅಂತ ಐತಲ್ಲ, ಅದು ಕೆಳಕ್ಕೆ ಎಳಿತಿರ್ತದಲ್ಲಪ್ಪ. ಈಗ ಮನ್ಸ 2 ಕಾಲಲ್ಲಿ ನಡೆಯೋದು. ಪ್ರಾಣಿಗಳಿಗೆ ಸಮಸ್ಯೆ ಇಲ್ಲ, 4 ಕಾಲಲ್ಲಿ ನಡೀತದೆ, ಅವಕ್ಕೇನ್ ಸಮಸ್ಯೆ ಆಗುದಿಲ್ಲ. ಮನ್ಸಂಗ್ ಮಾತ್ರ ಸಮಸ್ಯೆ. ಹಂಗಾಗಿ ಕಾಲ್ ಕಡೆಯಿಂದ ಮ್ಯಾಕೆ ರಕ್ತ ಬರ್ಬೇಕು ಅಂದ್ರೆ ಮೀನ್ ಕಂಡ ನೋಡಿದ್ ಯಾವಾಗ್ಲಾರು ನಿಂದ? ಅದಕ್ಕ ನೋಡಿಲ್ವಾ? ಮತ್ತ ಅದು ಹೃದಯ ಇದ್ದಂಗೆ ಇರ್ತೈತೆ. ಹೃದಯ ಹೆಂಗೆ ಲಬ್ ಡಬ್ ಅಂತ ಬಡಿತತೆ, ನೀನ್ ನಡೆದಾಡುವಾಗ ಅದ್ರ ಚಲನೆನೂ ಇರ್ತೈತಿ. ನೀನ್ ಇಂಪರ್ಕ್ನಾಗ ತಿರ್ಕೊಂಡ್ ನೋಡಿದ್ಯಪ್ಪ ಅದ? ಹಂಗಲ್ಲ, ಬ್ಯಾರೆಯವ್ರು ನೋಡಿದ್ರು ಸಾಕಲ್ಲ, ನಂದೇ ನೋಡ್ಕೋಬೇಕು ಅಂತೇನಿಲ್ವಲ್ಲ. ಸರಿ ಕಣ್ ಇಲ್ವಾ ಕಮಲಕ್ಕ? ಕುಂತ್ಕೊಂಡು ನಾವ್ ನೋಡ್ಕೊಳಕ್ ಆಗಲ್ವೇ ನಮ್ ಮೀನ್ ಕಂಡನ? ನಡಿಬೇಕಾರೆ ಹಿಂತಿರ್ಗ್ಬೇಕು. ಮನೇಲಿ ನಿಲ್ಗ ನಡಿ ಹಾಕಿಸಿಲ್ವಾ ಜಯಣ್ಣ? ಹಿಂದಕ್ ತಿರ್ಕಣ್ಣೇನೋ ನೋಡ್ಗಿಡ್ಕಣ್ಣೇನೋ ಅಂತ. ಅಂದೇ ಅಲ್ಲ, ನಡೆದಾಡ್ಬೇಕು ಅನ್ನೋದಕ್ ನಾನು ಹೇಳ್ತಾ ಇದ್ದೀನಿ. ಬೆಳಗಾಗಿ ಎದ್ದು ಯಾಕೆ ನಡೆದಾಡು ಅಂತಾರೆ ಅಂದ್ರೆ, ನಡೆದಾಡ್ದಾಗ ಈ ಚಲನೆ ಆಯ್ತತೆ, ರಕ್ತ ಸರಾಗವಾಗಿ ಮ್ಯಾಕ್ ಬರ್ತತಿ. ಮ್ಯಾಕಿಂದ ಕೆಳಕ್ಕೆ, ಕೆಳಕಿಂದ ಮ್ಯಾಕ್ ಆಡ್ಬೇಕು. ಅದಕ್ಕ ಅದನ್ನ 2ನೇ ಹೃದಯ ಅನ್ನೋದು. ಗೊತ್ತದೆ, ಸುಮ್ನೆ ಏನೋ ವಿಚಾರ ಕೇಳ್ದಂಗೆ ಕೇಳ್ಕೊತಾ ಇದ್ವಿ. ಅಲ್ಲ ಬಿಡಪ್ಪ, ನೀನು ನಮ್ಗ ಎಲ್ಲ ಮೇಷ್ಟ್ರ ಇದ್ದಂಗಿ ಅಲ್ವಾ? ಏನವ್ವ ದಿಟ ಅಲ್ವಾ ಹೇಳ್ತಿರೋದು ನಾನು? ನೀನ್ ಹೇಳಿದ್ರೆ ಅವನು ಕೋಲ್ ಇಲ್ದಲೇ ಇರೋ ಮೇಷ್ಟ್ರು, ಕೋಲ ಇಟ್ಕೊಳ್ದಲ್ಲ ಇರೋ ಮೇಷ್ಟ್ರು. ಅಲ್ಲಕ್ಕಪ್ಪೋಯ್ ಎಲ್ಲಾರ ನನಗೆ ಹೇಳ್ದಂಗೆ ಎಲ್ಲಾರ ಹೇಳ್ಬಿಟ್ಟ ದುಬ್ಬಿಸ್ಕೊಂಡ. ಆಮೇಲೆ ಏನು ಅಂತಂದ್ರೆ, ಈಗ ಮೇಷ್ಟ್ರುಗಳು ಕೋಲ್ ಹಿಡ್ಕೊಳಂಗೇ ಇಲ್ಲ, ಮಕ್ಕಳನ್ನ ಎದುರಿಸಂಗೇ ಇಲ್ಲ, ನಿಂತಿರ್ಲೇಬೇಕು. ಈಗೆಲ್ಲ ಚೇರ್ ಇಲ್ವಂತೆ ಮೇಷ್ಟ್ರುಗಳಿಗೆ, ನಿಂತೇ ಇರ್ಬೇಕಂತೆ.
ಅಯ್ಯೋ ಬಿಡಪ್ಪ. ಅಲ್ಲ ನೋಡೋಣ, ಈಗ ಕೋಲ್ನ ಕೈಯಾಗಿ ಹಿಡ್ಕೊಂಡ್ರೆ ತೆಪ್ಪಿಲ್ಲ, ಮಕ್ಳಿಗೆ ಹೊಡಿಬಾರ್ದು ಅಷ್ಟೇ. ಬೆದರ್ಸೋದ್ ತಪ್ಪೆ, ಕುಂತ್ಗಳಿರ್ಲ ಅಂತ ಹೇಳೋದ್ ತಪ್ಪೆ. ಸುಮ್ಕೆ ಮಕ್ಳುಗಳಿಗೆ ದೈಹಿಕವಾದ ಹಿಂಸೆಯ ಕೊಡಬಾರ್ದು. ಈಗ ನಮ್ಮ ಪೊಲೀಸ್ನವ್ರು ಹಿಡ್ಕೊಂಡಿರ್ತಾರಲ್ಲ, ಹಂಗೆ ದೊಡ್ಡ ದೊಡ್ಡ ಆಫೀಸರ್ಗಳು, ಪೊಲೀಸ್ನವ್ರು ಬಿಡ್ತಾರ ಬಿಡು, ಏನಾರು ತಪ್ಪು ಮಾಡಿದ್ರೆ ನಾಕ. ಮೇಷ್ಟ್ರುಗಳು ಮಕ್ಳುಗಳಿಗೆ ಹೊಡಿಯಂಗಿಲ್ಲ ಅಂತ. ಅಲ್ಲ ಕಂಚಯ್ಯಣ್ಣ, ನೋಡಿದೆ ಅಕ್ಕಪ್ಪ, ಸೀದಾಗ ನಿಂಗೆ ಕೆಮ್ಮು ಬೇರೆ ಬಂದ್ಬಿಟ್ಟದೆ, ಹೊಸಿ ಅದೇ ಕೂಡ ಬೆಚ್ಚಗೆ ಇಟ್ಕ. ನಾನು ಹೇಳ್ದಂಗೆ ಈ ತಗಡ್ದ ಏನಾರ ನ್ಯಾತಾಕ, ಆಯ್ತಾ? ಕೌಚವ ಹೆಂಗಿದ್ರು ಮಾಡಿಸ್ಕತಿಯಲ್ಲ, ಒಂದ್ ಆರ್ಡ್ರ್ ನಂಗೂ ಕೊಟ್ಬಿಡು. ಆಯ್ತು ಬಿಡಪ್ಪ. ಏನ್ ಹೇಳ್ತೀಯ ಹೇಳು ಅಲ್ಲಿ. ಈಗ ಅಲ್ಲ, ಏನ್ ಹೇಳ್ತಿದ್ದಿ ನಾನು? ನಂಗೇನ್ ಗೊತ್ತು, ನೀನ್ ಅಲ್ಲ ಚಳಿ ವಿಚಾರ ಹೇಳ್ತಾ ಇದ್ದೆ. ಚಳಿ ವಿಚಾರವ ಎಲ್ಲ ಮೇಷ್ಟ್ರದು ಕೈ ಕೋಲು ಅದೆಲ್ಲ ಸರಿ ಕಂಡ್ಬಿಡು. ಮೇಷ್ಟ್ರುಗಳು ಈಗ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಅಂತ ಹೇಳ್ತಾರಲ್ಲ, ನಾವು ಈ ಸ್ಕೂಲ್ನಾಗೆ ಒಯ್ತಿರ್ನಿಲ್ವವ, ಅಲ್ಲಿ ಮೇಷ್ಟ್ರು ಏನ್ ಕೈಯ ನೀಡಿಸ್ಬಿಟ್ರೆ ಗಿಣ್ಣ 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 ನೋಡ್ಕೊಂಡ್ ಹೊಡಿಯಾರು. ಹೌದು, ಕೈಯೇನಾದ್ರೂ ಎತ್ಕೊಂಡೇನಾದ್ರು ಹೋಯ್ತು ಅಂತಂದ್ರೆ ಹಿಂಗ ಏನೇನೋ ಮಾಡ್ಕೊಂಡ್ ಹೊಡಿಯಾರು. ಬ್ಯಾಲೆನ್ಸ್ ಹೊಡೆದ್ರಲ್ವೇ ಬುದ್ಧಿ ಕಲಿಯೋದು. ಅದಕ್ಕೆ ಅಲ್ವಾ ನಮ್ಮೆಲ್ಲ ಬುದ್ಧಿ ಕಲಿತಿರೋದು. ಈಗ ಯದ್ವಾ ತದ್ವಾ ಅಪಾಯ ಜಾಗಕ್ಕೆಲ್ಲ ಹೊಡಿಬಾರ್ದು. ತಪ್ಪು ಪಿರಾಣ ಹೊಂಟೋಯ್ತತೆ. ಅದಕ್ಕ ನಮ್ ತಾತ ಏನ್ ಮಾಡವ ಗೊತ್ತೇ, ಕೈಯಾಗ ಒಂದು ರಬ್ಬರ್ದು ಇದನ್ನ ಇಟ್ಕೊಂಡ್ರೆ ನಾವು ಪೈಪ್ ತರದ್ದು ಕರ್ರ ಇತ್ತುಕೊಂಡಣ, ವಿಶೇಷವಾದ ಪೈಪ್ ಅದು ಹೊಡೆಯಕ್ಕೆ ಅಂತಲೇ. ಮೊಣಕಾಲಿಂದ ಕೆಳಗೆ ಹೊಡಿತಾ ಇದ್ದಿದ್ದು, ಪಾದ ಮೊಣಕಾಲಿಂದ ಕೆಳಕ್ಕೆ. ನಿಂತ್ಗಳಂಗಿರ್ಲಿಲ್ಲ, ತಾಕ 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 ಅಂತ ಕುಣಿಬೇಕು. ಬಂದವ್ರಿಗೂ ಹೇಳವ, ಮಕ್ಳುಗಳಿಗೆ ನೋಡಿ ಮೊಣಕಾಲಿಂದ ಮ್ಯಾಕ್ ಹೊಡಿಬಾರ್ದು, ಸೂಕ್ಷ್ಮ ಅಂಗಗಳಿರ್ತವೆ, ಮಕ್ಳುಗಳಿಗೆ ತೊಂದರೆ ಆಯ್ತದೆ. ಕಾಲ್ ಹೊಡೆದಷ್ಟು ಒಳ್ಳೇದೇಯ, ಯಾಕೆಂದ್ರೆ ಕಾಲು ರಕ್ತ ಸಂಚಾರ ಚೆನ್ನಾಗ್ ಆಯ್ತದೆ. ಆಮೇಲೆ ಕಾಲು ಬೆಚ್ಚಗಿರ್ಬೇಕಂತ ಯಾವಾಗ್ಲೂ. ಅಂದ್ರೆ ಒಡಸ್ಕತಿರ್ಬೇಕು ಕಾಲ್ಗ, ಹಂಗಲ್ಲ, ಶಿಕ್ಷೆ ಅಂದಾಗ ಒಡಸ್ಕ. ಕೈಗೆ ಹೊಡೆದ್ರು ತೆಪ್ಪೇನಿಲ್ಲ, ಯಾಕೆಂದ್ರೆ ಕೈಯಲ್ಲೂ ರಕ್ತ ಸಂಚಾರ ಚೆನ್ನಾಗ್ ಆಗ್ತದೆ. ಅದಕ್ಕೆ ಹಿಂದಿನ ಕಾಲದಾಗೆ ಕೈಯ ನಿಡಿಸ್ಬಿಟ್ಟು ರಾಪ್ ಅಂತ ಬಿಡೋರು ಕೈಗ. ಕೆಂಪು ಕಾಬಿಡೋದು ನೋಡು ಕೈ ಅಲ್ವಾ, ಹಂಗೆ ಕೈ ಕಾಲು ಆತರ ತೊಂದ್ರೆ ಆಗದಂಗೆ ಮಕ್ಳಿಗೆ ಶಿಕ್ಷೆ ಕೊಡ್ಬೇಕು ಅಂತಾರೆ. ಆದ್ರೆ ಈಗ ಬಿಡಪ್ಪ, ಶಿಕ್ಷೆ ಇಲ್ದಲೇನೆ ಮಕ್ಳು ಕಲ್ತ್ಕತ್ತೆ. ಈಗ ನಮ್ಗೆ ಏನ್ ಹೊಡೆದ್ರು ಬುದ್ಧಿ ಬರ್ತಿರ್ಲಿ. ಈಗ ನೋಡಪ್ಪ, ಸಿಟಿನಾಗೆ ಈ ಅದೇನೋ ಪಾರ್ಕ್ ಅಂತಾರಲ್ಲಪ್ಪ, ಅಲ್ಲೂ ಜನ ಓಡಾಡ್ತಾ ಇರ್ತಾರೆ. ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ಪಾರಿನಾಗ ಹೆಂಗೆ ಅಂತಂದ್ರೆ, ನಾವೆಲ್ಲರೂ ಒತ್ತರ ಎದ್ದು ವಾಕೋ ಮಾಡಿದ್ರೆ ಅವರು ಮಧ್ಯಾಹ್ನವೇ ವಾಕ್ ಮಾಡ್ತಿರ್ತಾರ. ಅಲ್ಲೇನ್ ಬಿಸ್ಲಿಲ್ವಲ್ಲಣ್ಣ? ಅವೋ ಇಲ್ಲ, ನಮ್ ನಿಂಗಣ್ಣನ್ ಮಗ ಅಲ್ಲಿಲ್ವಾ ಅಮೇರಿಕಾದಾಗೆ, ಅವ್ನು ಹೇಳ್ತಿರ್ನಿಲ್ವಾ, ಇಲ್ಲೆಲ್ಲ ನೀವು ಒತ್ತಾರೆ ಎದ್ದು ಹೋಯ್ತಿರಿ, ಅವ್ರು ಮಧ್ಯಾಹ್ನವೇ ವಾಕ ಶುರು ಮಾಡ್ಬಿಡ್ತಾರೆ. ವಾಕ್ ಮಾಡಕ್ಕೆ ಗಳಿಗೆ ಏನಿಲ್ಲ, ಯಾವಾಗ ಬೇಕಾದ್ರು ಮಾಡ್ಬೋದು ಅಂತ ಹೇಳ್ತಿದ್ದಕ್ಕವ ಅಮ್ಮ. ದಿಟಾನ ಜಯಣ್ಣ ಇದು ಅಣ್ಣ, ಈಗ ವಾಕಿಂಗ್ ದ ಸೈಡಿಂಗ್ ಮಡಗು. ನಾನು ಏನೋ ಹೇಳೋಣ ಅಂತ ಬಂದೆ, ನೀನ್ ಎಳ್ನೇ ಕಿತ ನಿದ್ದೆ ವಿಚಾರ ಬಂದು ಕೆಕ್ಕಾಡಗೋ ಹೊಂಟಾಯ್ತು. ಈಗ ನೆಪ್ಪ ಆಯ್ತು ತಾನೆ. ನಾಳೆ ವಿಶೇಷವಾದ ದಿನ. ಏನ್ ಹೇಳು? ಏನಪ್ಪ? ನಮ್ ದಿನ ಕಣೋಣ, ರೈತರ ದಿನ. ರೈತ ನಾನೆಲ್ಲೋ ನಿನ್ ದಿನ ಅನ್ಕೊಂಡು ಹಿಂದೇನಾದ್ರು ಏನಾದ್ರು ವಿಶೇಷವಾಗಿ ಏನಾರ ಕೊಡಿಸ್ದಾನ ಅಂತ ಅನ್ಬಿಟ್ಟು. ಹಂಗಲ್ಲಪ್ಪ, ಕೇಕ್ ಕಟ್ ಮಾಡಬಿಡ. ರೈತರ ದಿನಾಚರಣೆ ಅಂದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿಗಳಿರ್ನಿಲ್ವಾ, ಚೌಧರಿ ಚರಣ್ ಸಿಂಗ್ ಅಂತ, ಅವರು ಹುಟ್ಟಿದ ದಿವಸ. ಅದನ್ನ ರಾಷ್ಟ್ರೀಯ ರೈತರ ದಿವಸ ಅಂತ ಆಚರಣೆ ಮಾಡ್ತಾರೆ. ರೈತರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳು ದೇಶದಾದ್ಯಂತ ನಡೀತದೆ ಇಲ್ವಾ. ರೈತರ ಪ್ರಾಮುಖ್ಯತೆ, ರೈತರ ಬದುಕು, ಒಳಿತು, ಮತ್ತೆ ಅದ್ರಲ್ಲಿ ಏನ್ ಸಮಸ್ಯೆ, ಇದ್ರ ಬಗ್ಗೆ ಎಲ್ಲ ಇಡೀ ದೇಶ ತುಂಬಾ ಚರ್ಚೆ ನಡೀತದ ಕಣ್ಣು. ಹಂಗೆ ನಮ್ಮೂರಾಗೂ ಯಾಕೆ ನಾವೊಂದು ಕಾರ್ಯಕ್ರಮ ಮಾಡಿಕೊಂಡು ಮಾಡ್ಬೇಕು. ಈಗ ನೋಡಪ್ಪ, ಕಾರ್ಯಕ್ರಮ ಮಾಡಮ್ಮ. ನಿಂಗೆ ತೂ ಕುಡ್ಸ್ಕೊಂಡ್ ಕುಂತಿದ್ರಾಗಲ್ಲ, ನಾಳೆನೆ ಕಾರ್ಯಕ್ರಮ. ಅವೋ ತೂಕುಡ್ ಅಂದ್ರೆ ನಿಧಾನಕ್ ಮಾತಾಡ್ತಿದ್ದೀನಿ, ತೂಕುಡಿಸ್ತಾ ಇದೀನಿ ಅಂತ. ಯಾಕ ಇನ್ನು ನಿಂಗೆ ಒಂಥರ ನಿದ್ದೆ ಮಬ್ಬು. ಬಿಡು ನೋಡು ಜಯಣ್ಣ, ನೀ ಹೇಳೋದು ಸರಿಯಾಗಿ ಅದೇ. ಈ ವರ್ಷ ನೀನು ಒಬ್ನೇ ಮಾತಾಡ್ತಿದ್ದೆ, ಈ ಸರಿ ಕಮ್ಲಕ್ ಮಾತಾಡ್ಲಿ. ಮಾತಾಡೋದ್ ಮುಖ್ಯ ಅಲ್ಲ, ಈಗ ಹೆಂಗ್ ಸಮಾರಂಭ ಮಾಡೋದು ಅದನ್ನ ಕೇಳು.
ಈಗ ನಮ್ಮ ಜಯಣ್ಣ ಅದಕ್ಕೆಲ್ಲ ಪಿಲಾನ ಮಾಡಾನೆ, ಅವನು ಸುಮ್ನೆ ಮಾತಾಡದ್ನ ಅದೆಲ್ಲ ಮಾಡಿರ್ತಾನೆ ಅಮ್ಮ ಜಾಣ. ಆಯ್ತಾ, ಅದೇನೇನ್ ಮಾಡಿದ್ಮೇಲೆ ನೀನ್ ಹೆಂಗ್ ಹೇಳ್ದೆ ನೀನ್ ಮಾತಾಡ್ಬೇಡ ಅಂತ. ಅಲ್ಲ ಅಂದ್ರೆ ನೀನು ಪಿಲಾನ ಮಾಡ್ಬಿಟ್ಟು ನೀನೇ ಮಾತಾಡ್ಕೊಂಡ್ಬಿಡದ. ಯಾರೋ ಬರ್ತಾರೇನೋ ಸುಮ್ನಿರೋಣ, ಬೇಡ ಅಧಿಕಾರಿಗಳು ಇರ್ತಾರೆ ಬರ್ತಾರೆ. ನಿನಗಿಂತ ಕೆಲಸ ಮಾಡೋರು ಯಾರು ಇದಾರವ? ಬೆಳಿಗ್ಗೆ ಎದ್ದೇಳ್ತಿದ್ದಯಿ, ಎತ್ತಲು ಗುಡಿಸ್ತಿದ್ದಯಿ, ಮಧ್ಯಾಹ್ನ ಆಯ್ತಿದ್ದಂಗೆ ಹೊಲದಕ್ಕೂ ಹೋಯ್ತಾಳೆ, ಕಳೆ ಕೀಳ್ತಾಳೆ. ಆಯ್ತಾ, ಇದೆಲ್ಲ ಮಾಡೋದ್ರಿಂದ ನಮ್ ಕಮಲಕ್ನೆ ಮಾತಾಡ್ಲಿ. ಅದಕ್ಕೇನಂತೆ ಅಲ್ಲ, ಯಾರು ಮಾತಾಡ್ತಾರೆ ಅನ್ನೋದಕ್ಕಿಂತ ಅಣ್ಣ, ಈಗ ಏನಾಗದೆ ವ್ಯವಸಾಯ ಅಂತ ತಕೊಂಡ್ರೆ ಈಗ ಐಕಳುಗಳಿಗೆ ಅದ್ರ ಬಗ್ಗೆ ಗೌರವ ಇಲ್ಲ. ಯಾಕಂದ್ರ ವ್ಯವಸಾಯ ಮಾಡಿ ನಮ್ಮ ಅಪ್ಪ ಏನ್ ಸಂಪಾದನೆ ಮಾಡ್ದ, ನಮ್ಮ ಅವ್ವ ಏನ್ ಸಂಪಾದನೆ ಮಾಡಿದ್ಲು, ಪೇಟೆಗೆ ನೋಡಿದ್ರೆ ಮನೆಗ್ 3 ಕಾರ್ ಮಡಿಕೊಂಡವ್ರೆ, ಆಮೇಲೆ ಬೇರೆ ಬೇರೆ ತರ ಸೋಕಿ ಮಾಡ್ಕೊಂಡು ಓಡಾಡ್ತಾರೆ, ಒಳ್ಳೆ ಪ್ಯಾಂಟ್ ಹಾಕಂತಾರೆ, ಒಳ್ಳೆ ಸಾಲ್ಟ್ ಹಾಕಂತಾರೆ, ಒಳ್ಳೆ ಏನೋ ಸೀರೆ ಉಟ್ಕಂತಾರೆ, ಒಳ್ಳೆ ಪಿಕ್ಚರ್ ನೋಡ್ತಾರೆ, ಒಳ್ಳೆ ಹೋಟ್ಲಾಗ ಉಣ್ತಾರೆ. ಅದೇ ನಮ್ಮ ಹಾಲು ಅಂತಾರಲ್ಲ, ನಮ್ಗೇನದೇ ಬದುಕು, ನಾವುವೇ ವ್ಯವಸಾಯ ಬಿಟ್ಬಿಟ್ಟು ಸಿಟಿಗೆ ಹೋಗಿ ಸೇರ್ಕೊಂಡ್ಬಿಡುಮ ಅಂತ ಮಕ್ಳುಗಳಿಗೆ ಆಸೆ ಇಲ್ವಾ? ನಮ್ಮ ಅಪ್ಪನ 5 ಪೈಸಾ ಕೊಡು ಅಂದ್ರು ಕೊಡೋದಿಲ್ಲ, 108 ಕಣಿ ಹೊಡಿತಾನೆ, ಪ್ಯಾಟೆನಲ್ಲಾದ್ರೆ ಸಂತೋಷವಾಗಿರ್ಬೋದು ಅಂತ. ಹಳ್ಳಿನಾಗ ಏನದೆ, ಹಳ್ಳಿ ದಿಕ್ನಾಗ ಏನದೆ ಅಂತ ಈಗೆಲ್ಲ ಐಕ್ಳುಗಳು, ಹೆಣ್ಣ ಐಕ್ಳುಗಳು ನೋಡಪ್ಪ ಮಾತಾಡ್ಸಿದ್ರು ನಾನು ರೈತನ ಮದುವೆ ಮಾಡ್ಕೊಳಕಿಲ್ಲ ಅಂತ. ಅದೇನೋ ಎಣ್ಣೆ ಕೊಡಲ್ವಂತ ರೈತರಿಗೆ, ಇದು ನ್ಯಾಯವಾ? ಅಂದ್ರ ಈ ರೈತಾಪಿ ಬದುಕೈತಲ್ಲ, ಈ ಬದುಕಿನ ಘನತೆ ಏನೈತಲ್ಲ, ಅದನ್ನ ಇಂಥ ಕಾರ್ಯಕ್ರಮಗಳಲ್ಲಿ ಸಣ್ಣ ಎಕ್ಕಳುಗಳಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಈಗ ನೋಡಪ್ಪ, ಈ ಕಿತ್ತ ಬೇಡ, ನಾಳೆಯೇ ರೈತ ದಿನ. ಆಯ್ತಾ, ಅದಕ್ಕೆ ಯಾಕೆ ಬೇಡ ಅಂದೆ 17 ಇರು, ನಾ ಹೇಳ್ತೀನಿ ಮುಂದಕ್ಕೆ ದಿನ ಮಾಡಮು. ಆಯ್ತಾ, ರೈತನಿಗೆ ಹೆಣ್ಣು ಕೊಡ್ತಿಲ್ಲ ಅಂತ ಹೇಳ್ದಿಯಲ್ಲ, ಮುಂದಿನ ಕಿತ ಏನ್ ಮಾಡ್ಬಿಡಮ್ಮ ಅಂತಂದ್ರೆ ಈ ರೈತ ದಿನದಲ್ಲೇ ಒಂದ್ ಜೋಡಿ ಮದುವೆ ಮಾಡಂಬಿಡು. ಇನ್ನೂ 1 ವರ್ಷ 3 ವರ್ಷ ಹೇಳೋದು ನಂಗೆ ಅರ್ಥ ಆಯ್ತು, ನಿಮ್ ವಿಚಾರ ಸರಿಯಾದೆ. ಈ ಸರಿ ಏನ ಪಿಲಾನ ಮಾಡಿದೀನಿ ಗೊತ್ತೇ? ಹೇಳಪ್ಪ. ಈಗ ಶಿವಪ್ಪ ಅಂತ ಪಕ್ಕದೂರಾಗ ಅವ್ರೆ, ಗೊತ್ತಲ್ಲ, ಅವರ ಮಗನ್ಗೆ ಬ್ಯಾರೆ ಊರಿಂದ ರೈತನ ಮಗಳನ್ನೇ ಕೊಟ್ಟು ಮದುವೆ ಮಾಡವನ್ ಇತ್ತೀಚೆಗೆ. ಈಗ ಶಿವಪ್ಪ ಅವನ ಹೆಂಡತಿ, ಅವನ್ಗೆ ಎಣ್ಣ ಕೊಟ್ಟಿರೋದು ಹೆಣ್ಣಿನ ತಂದೆ ತಾಯಿ, ಮಗ ಮತ್ತೆ ಸೊಸೆ. ನೋಡಪ್ಪ, ಮಗನೂ ಓದ್ಕೊಂಡವನೆ, ಆ ಹುಡುಗಿನೂ ಓದ್ಕೊಂಡವಳೆ, ಇಬ್ರು ವ್ಯವಸಾಯನೇ ಮಾಡ್ತೀನಿ, ಇದ್ರಲ್ಲೇ ಬದುಕು ಕಟ್ಕತೀನಿ ಅಂತ ಮುಂದ್ ಬಂದವ್ರೆ. ಅವ್ರನ್ನ ಕರೆಸ್ತಾ ಇದ್ದೀನಿ ಊರ್ಗ. ಬಿಡು, ಮತ್ತೆ ಒಳ್ಳೆ ವಿಷಯನೇ ಹೇಳ್ದೆ ಕಣ, ಅವ್ರಿಗ ಒಂದು ಸನ್ಮಾನವ ಮಾಡ್ಬಿಡಮ್ಮ. ಅಲ್ಲ, ಸನ್ಮಾನ ಮಾಡಕ್ಕಿಂತ ಕಣಣ್ಣ, ಅವ್ರು ಮಾತಾಡಿದ್ರೆ ನಮ್ಮೂರಲ್ಲ ಅವರಲ್ಲ ಸಣ್ಣ ಪುಟ್ಟ ಹುಡುಗರು, ಅವಕ್ಕೂ ನಾವು ಹಿಂಗ್ ಮಾಡ್ಬೇಕು ಅಂತ ಬರ್ತದೆ. ಬಚಾವಾದೆ ಬಿಡು, ನೀನು ಮಾತಾಡೋದ್ ತಪ್ಪಿಸ್ಕೊಂಡ. ಆಯ್ತಾ, ಈಗ ಆ ಸಂದರ್ಭದಾಗೆ ನೀನು ಮಾತಾಡ್ಬೇಕು, ಕಮಲಕ್ನು ಮಾತಾಡ್ಬೇಕು. ಈಗ ಮಾತಾ ಯಾರ ಕೇಳೋರು, ಸುಮ್ನಿರು, ಅವ್ರು ಮಾತಾಡ. ಹಂಗಲ್ಲ ಕಣಣ್ಣ, ಅಂದ್ರೆ ಸ್ವಲ್ಪ ನೀನ್ ಬುದ್ಧಿ ಮಾತು ಹೇಳ್ದಂಗ ಆಯ್ತದಲ್ಲ. ಅದ್ನ ಹೇಳ್ತಾ ಇರೋದು, ನಾ ಮಾತಾಡಕ್ಕಿಲ್ಲ ಅಲ್ಲ. ಇಂಥ ಫಂಕ್ಷನ್ ಮಾಡ್ತಾ ಇದೀವಿ ಅಂತ ನಾವು ಹೇಳಿದ್ರೆ ಯಾರ್ಯಾರೆಲ್ಲ ಸೇರ್ಬೇಕು, ಊರಿನ ವಿದ್ಯಾವಂತರೆಲ್ಲ ಸೇರ್ಬೇಕು, ಯುವಕರು ಸೇರ್ಬೇಕು, ಯುವತಿಯರು ಸೇರ್ಬೇಕು, ತಲಬೋಲ್ತವ್ರು ಸೇರ್ಬೇಕು. ಇದೇನೋ ಫಂಕ್ಷನ್ ಮಾಡ್ಕೋತವ್ರೆ ಅಂತ ಅನ್ಬಿಟ್ಟು ಅವ್ರ ರೊಟ್ಟಿಲಿ ಅವ್ರು ಇರೋದಲ್ಲ, ಬರ್ಬೇಕು ಈ ಫಂಕ್ಷನ್ಗೆ. ಅಂದ್ರ ನಾನು ಹೇಳೋದು, ಈಗ ಅವ್ರು ಬಂದಾಗ ಜನರಿಗೊಂದು ಮನವರಿಕೆ ಆಯ್ತದೆ. ಇಲ್ಲ, ಸಮಾಜದಲ್ಲಿ ರೈತಾಪಿ ಗಂಡೈಕ್ಳಿಗೂ ಹೆಣ್ಣು ಕೊಡ್ತಾರೆ, ವ್ಯವಸಾಯನೂ ಒಳ್ಳೆ ಕಸುಬು, ವ್ಯವಸಾಯ ಮಾಡಿದ್ರೆ ಬದುಕು ಕಟ್ಕೋಬಹುದು ಅನ್ನೋ ಒಂದು ಭರವಸೆ ಮೂಡ್ತದೆ. ಈ ಕಾರ್ಯಕ್ರಮದಾಗೆ ಅಂತ ವಿಚಾರ ಪ್ರಸ್ತಾಪ ಆಗ್ಬೇಕು. ಈಗ ಬೆಳೆ ಬೆಳೆಯೋದು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅದ್ರ ವಿಚಾರ ಎಲ್ಲ ಬೇರೆ ಕಡೆ ಚರ್ಚೆ ಆಯ್ತದೆ. ರೈತಾಪಿ ದಿನಾಚರಣೆ ಅಂದ್ರೆ ರೈತರ ಕಸುಬು ಎಷ್ಟು ಮುಖ್ಯ, ಈಗ ಅನ್ನ ಬೆಳೆಯೋ ಕಸುಬಿಗೆ ಎಷ್ಟು ಪ್ರಾಮುಖ್ಯತೆ ಐತೆ, ಇಂಥದ್ದು ಮಕ್ಕಳಿಗೆ, ಹೆಣ್ಣೈಕ್ಳಿಗೆ, ಯುವಕರಿಗೆ ಅರ್ಥ ಆಗ್ಬೇಕಣ್ಣ. ಸರಿ ಸರಿ. ಏನಾಗ್ಬಿಟ್ಟದೆ, ನಗರದ ಸೋಕಿ ಕಡೆ ಎಲ್ಲ ತಿರುಗ್ಬಿಟ್ಟಾರೆ. ನೋಡು ಜಯಣ್ಣ, ಒಂದ್ ಮಾತಾ ಹೇಳ್ತೀನಿ ನಿನಗೆ. ನಮ್ಮೂರ್ನಲ್ಲಿ ರಾಮಣ್ಣ ಅಂತ ಒಬ್ಬಿದ್ದ, ನೆಪ್ಪಿಲ್ವಾ ನಿನಗೆ? ಪೇಟೆ ಸೇರ್ಕಂಡಲ್ಲ, ಅವನಿಗೆ 10 ಎಕರೆ ಜಮೀನಿತ್ತು.
ಅದೇನೋ ರಿಂಗ್ ರೋಡು ಅಂತಾರಲ್ಲಪ್ಪ ಸುತ್ತ ಅದ ಮಾಡಬೇಕು, ನಿಮ್ಮ ಇದೆಲ್ಲ ಜಮೀನೆಲ್ಲ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಯಾವುದೋ ಇಲಾಖೆಯವರು ದುಡ್ಡ ಇವನಿಗೆ ಕೊಟ್ಟಾರೆ. ತುಂಬಾ ತುಂಬಾ ದುಡ್ಡು ಕೊಟ್ಬಿಟ್ರು ಅಂದ್ಕೊಂಡು ಜಯಣ್ಣ ಅವನಿಗೆ ಅಮ್ಮ ಅದನ್ನ ಜೋಪಾನವಾಗಿ ಇಟ್ಕೊಂಡು ಮಕ್ಕಳಿಗೆ ಓದ್ಸಾಕೋ, ಮದುವೆಯಾಗೋ, ತಮ್ಮ ಆರೋಗ್ಯ ಕೆಟ್ಟದ್ರೆ ಆರೋಗ್ಯನ ಸರಿಪಡಿಸ್ಕೊಳಕೋ ಮಾಡ್ಕೋಬೋದಾಗಿತ್ತಲ್ವಾ ಜಯಣ್ಣ. ಅಮ್ಮ ಏನ್ ಮಾಡ್ದ, ಕಾರ ತಕೊಂಡ, 7 ಕಾರು ಒಂದಲ್ಲ, ಐಕ್ಳಿಗೆ ಬೈಕ ತಕೊಟ್ಟ. ಆಯ್ತಾ, ಆಮೇಲೆ ಒಂದು ಮನೆ ಕಟ್ಟಿಸ್ಕೊತೀನಿ ಅನ್ಕೊಂಡು ಮನೆ ಕಟ್ಟಿಸ್ಕೊಂಡ. ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಬಂದ್ ದುಡ್ಡು ಎಷ್ಟು, ನಾವು ಖರ್ಚು ಮಾಡ್ಬೇಕಾಗಿರೋದು ಎಷ್ಟು, ಮುಂದಕ್ಕೆ ಎಷ್ಟು ಇಟ್ಕೋಬೇಕು, ಇಟ್ಕೊಂಡ್ರೆ ನಮ್ಗೆ ಏನ್ ಲಾಭ, ಅದೆಲ್ಲ ಯೋಚನೆ ಮಾಡ್ಬೇಕಲ್ವಾ ಜಯಣ್ಣ. ಪೆಟ್ರೋಲ್ ದುಡ್ಡು ಬೇಡವೇನಣ್ಣ. ಈಗ ಭುಜ್ ಮಟ್ಟಕ್ಕೆ ಬಂದಿದ್ರು, ಕಲಿಬಾರ್ದು ಕಲ್ತ್ರು, ಇರೋ ಮನೆನೂ ಮಾರ್ಕೊಂಡ್ರು, ಕಾರು ಮಾರ್ಕೊಂಡ್ರು, ಬೈಕ ಮಾರ್ಕೊಂಡ್ರು, ಈಗ ಪ್ಯಾಟಲ್ ಹೋಗಿ ಕೂಲಿ ಮಾಡ್ತಾವ್ರೆ. ನೋಡಪ್ಪ, ಇದು ನಮ್ಮ ರೈತರ ಸ್ಥಿತಿ. ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಉಳಿತಾಯವ ಮಾಡ್ಕೊಂಡು ನಮ್ಮ ಬದುಕಿಗೆ ಏನೂ ಮುಖ್ಯ ಆಗೋದಿಲ್ಲ, ನಂಬುದ್ ಭೂತಾಯಿ ಮುಖ್ಯ ಅಂತ ಅನ್ಕೋಬೇಕಲ್ವಾ ಜಯಣ್ಣ. ನಿನಗೆ ಏನೇ ಸಿಟಿಗೆ ಹೋಗು, ಏನೇ ಶೋಕಿ ಮಾಡು, ತಿನ್ನೋದು ಅನ್ನ ತಾನೆ. ಬರ್ಬೇಕು ಶೋಕಿ ಮಾಡು ಅಂತ ಹೇಳ್ಬೇಡಕ್ಕವ. ಅಲ್ಲ, ಎಲ್ಲರೂ ಅದೇ ತಾನೇ ಹೋಯ್ತಾ ಇರೋದು ಸಿಟಿಗೆ. ಯಾವ ಶೋಕಿಯ ಮಾಡ್ಬೇಕು? ನಮ್ಮ ಆರೋಗ್ಯ ಕೆಡ್ಸೋ, ನಮ್ ಬದುಕ್ ಕೆಡ್ಸೋ ಶೋಕಿಯ ನಾವ್ ಯಾಕವ್ವ ಮಾಡ್ಬೇಕು ಅಲ್ವಾ? ನೀವ್ ಹೋಗ್ಬಿಟ್ಟು ಅನ್ನ ತಿನ್ನೋದ್ರ ಬದಲಿ ಅದೇನೋ ಬೀದಿ ಬದಿಲ್ ಅದೇನೋ ಮಾಡ್ತಾರಲ್ಲ, ಅದನ್ನ ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೊಳ್ಳೋದ, ಶೋಕಿ ಮಾಡ್ತೀನಿ ಅಂತ ಅನ್ಬಿಟ್ಟು. ಅಲ್ಲ, ಈಗ ನಿಂಗೆ ನಾಳೆಗೆ ಏನಪ್ಪ ಒಂದು ಡ್ರೆಸ್ ನ ಕೂಡ ಅವನಿಗೆ ಆಯ್ಕೆ ಮಾಡಿದೀನಿ. ಅದೇ ಹೇಳದ್ನಲ್ಲ, ಸೈನಿಕರ ತರ ಅಲ್ಲ, ಕೌಚಾದ ಆಮೇಕೆ. ಈಗ ನಾಳಿಕ್ ನಿನ್ಗೆ ಏನಪ್ಪ ಈ ಕೆಂಪನೆದು ಇದು ಏನು ಅಂಗಿ, ಬ್ಯಾಂಡ್ ಅವ್ರು ಹಾಕತಾರಲ್ಲ, ಟೋಪಿ, ಬ್ಯಾಂಡು ಕುಲಾವಿ ತರದ್ದು ಟೋಪಿ, ಆಮೇಲೆ ಕೈಯಾಗೆ ಏನಾರು ಒಂದ್ ಗೊಂಬೆ ಕೊಟ್ಬಿಟ್ಟು ಇವ್ನ ಹೆಂಗ್ ಮಾಡುವ ಅಂತಂದ್ರೆ ಸಾಂತಾ ಕ್ಲಾಸ್ ಅಂತಾರಲ್ಲ, ಕ್ರಿಸ್ಮಸ್ ಬತ್ತಾಯ್ತಲ್ಲ, ಕ್ರಿಸ್ಮಸ್ ಬತ್ತಾದಕ್ಕವ, ಅದಕ್ಕೆ ಇವನ್ಗ ಆ ಡ್ರೆಸ್ ಹಾಕ್ಸ್ಬಿಡಮ್ಮ. ನಿನಗ್ ಬೇಡವಪ್ಪ? ಅಲ್ಲ, ನೀನಿದ್ರು ಸಾಕು, ಇಬ್ರು ಹಾಕಳಂ ಬಿಡು. ಬೇಡ ಒಂದ್ ದೊಡ್ಡದು ಒಂದ್ ಚಿಕ್ಕದು ಬೇಡ, ಆರ್ಡ್ರ ಕೊಟ್ಬಿಡ, ನಿನಗೆ ಚಂದಾಗಿರ್ತೈತೆ. ಆಯ್ತು ಬಿಡ. ಏನಂದೆ ಕಮಲಕ್ಕ? ಬರೀ ಅದ್ ಹಾಕೊಳಂಗಿಲ್ಲ, ಮಕ್ಳಿಗೆಲ್ಲ ಚಾಕ್ಲೇಟು ಬಿಸ್ಕತ್ ಎಲ್ಲ ತಂದ್ಕೊಂಡು ನಮ್ ಜಯಣ್ಣ ಕೊಡಿಸ್ತಾನಲ್ಲ, ನೀನ್ ಕೊಡಿಸಿ, ನೀ ಬಿಸ್ಕೆಟ್ ಕೊಡ್ಸು, ಜಯಣ್ಣ ಚಾಕ್ಲೇಟ್ ಕೊಡಿಸ್ಲಿ. ನನ್ಗೆ ಅನುಮಾನ ಏನ್ ಗೊತ್ತೇ, ಇವನ್ ಜಾಬ್ನಾಗ ತುಂಬ್ಕೊಬಿಟ್ಟು ಇವನೇ ಕೊಡಕ್ಕಿಂತ ಮುಂಚೆ ತಿನ್ಕೊಬಿಟ್ರೆ ಅಂತ. ಅಲ್ಲ, ನೀನು ಎಷ್ಟು ಕೊಡ್ತಿದ್ದ ಏನದ್ರ ಮೇಲೆ ಯೋಚನೆ ಮಾಡ್ತೀವಿ, ಸುಮ್ನಿರು. ಕೊಡೋದ್ 3 ಕಾಸು, ಕೋಣೆ ತುಂಬಾ ಆಸು ಒಂದಂಗ ಆಯ್ತೆ. ಅಲ್ಲ, ಅದು ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ, ರೈತರ ದಿನಾಚರಣೆ ಆದ್ಮೇಲೆ ಕಿರಿಸಿಮಸ್ಸು ಬಂದ್ಬಿಡ್ತದೆ. ಮೂಕಪ್ಪ ಇಲ್ವಾ? ಅದಕ್ಕ ನೀನ್ಗೆ ಒಂದು ಸೋಬೆ, ನೀನು ಸಾಂತಾ ಕ್ಲಾಸ್ ತರ ಆಗ್ಬಿಟ್ಟು. ಸೋಬಾನ? ಸೋಬೆ ಅಂದ್ರೆ ಸೋಬ ಅಂದ್ರೆ ಏನ್ ಹೇಳದಣ್ಣ, ಅದನ್ನ ಬೆಳಕು ಅಂತ ಅನ್ಕೊಳಪ್ಪ. ಲೈಟ್ ಪುಟ್ಟಯ್ಯ ಹಂಗಲ್ಲ, ಅಂದ್ರೆ ಏನೋ ನಿನ್ಗೊಂದ್ ಘನತೆ ಅದ್ ಹಾಕೊಂಡು ಮಕ್ಕಳೆಲ್ಲ ಖುಷಿ ಪಡ್ತಾವಲ್ಲ, ಎಲ್ಲ ಬಂತು ಕೇಳಿದ್ದೆಲ್ಲ ಕೊಡ್ತೈತೆ ಅಂತೆಲ್ಲ ಅನ್ಕೊಂಡು, ಅದು ಒಂದ್ ಖುಷಿ ಅಲ್ವೇ? ಅದೇ ಕೇಳಿದ್ದೆಲ್ಲ ಕೊಡ್ತೈತೆ ಅನ್ಬಿಟ್ಟು ಇರೋ ಚಾಕ್ಲೇಟ್ ಕೊಡ್ಬೋದು, ಬಿಸ್ಕೆಟ್ ಕೊಡ್ಬೋದು ಕಣ್ಜಯ್ಯಣ್ಣ. ಆಮೇಲೆ ಇನ್ನೇನೆಲ್ಲ ಕೇಳ, ನಾ ಎಲ್ಲಿಂದ ತಂದ್ಕೊಡ್ಲಿ ಬಿಡು. ಸಾಂತಾ ಕ್ಲಾಸ್ ಅಂದ್ರೆ ಅಷ್ಟೇ ಕೇಳೋದು. ಒಟ್ನಲ್ಲಿ ಕಿರಿಸಿಮಸ್ಸುನು ಸಂದಾಗ ಆಚರಣೆ ಮಾಡ್ಲಿ ಅಂತ ಹೇಳ್ಬೇಕಲ್ವೇನಣ್ಣ. ನೋಡಪ್ಪ, ಕಿಸ್ಮಿಸ್ ಒಂದಂಗೆ ನೆಪ್ಪಾಯ್ತು. ನಮ್ ವಿಕ್ಟರ್ ಅಣ್ಣ ಬತ್ತಿದ್ನಲ್ಲಪ್ಪ ಊರಿಗೆ, ಆಯ್ತಾ, ಅವನು ಬಂದ್ಬಿಟ್ಟು ಎಲ್ಲಿಯ ಜಯಣ್ಣ, ಕಮಲಕ್ಕ ಕಾಣ್ತಿಲ್ಲ ಚಂದ್ರಣ್ಣ ಅಂತಂದ. ಇಲ್ಲೇ ಇಷ್ಟೊತ್ತವರೆಗೂ ಕುಂತಿದ್ರು, ಎಲ್ಲ ಹಟ್ಟಿ ದಿಕ್ ಹೋಗಿರ್ಬೇಕು, ಹಟ್ಟಿ ಹತ್ರಕ್ಕೆ ಹೋಗಿದೆ, ಅಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ. ಏನ್ ವಿಷಯ ನನ್ಗೆ ಹೇಳ್ಬಿಡು. ಇಲ್ಲ, ನಾವು ಕಿಸ್ಮಿಸ್ ಮಾಡ್ತಿದೀವಲ್ಲ, ಮಧ್ಯಾಹ್ನಕ್ಕೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟಾನೆ. ಅದೇ ಕಿವಿ ಬಿದ್ದಿರೋದು. ಅಲ್ಲ, ಫಸ್ಟ್ ನಿನ್ನೆ ಕೇಳಿದ್ದು, ಆಮೇಲೆ ನನ್ನನ್ನು ಕೇಳಿದ್ದು. ಆಮೇಲಿಂದ ಆಯ್ತು, ಎಷ್ಟೊತ್ತಿಗೆ ಏನು ಬರೋದು ಇಕ್ಟರಣ ಅಂತಂದೆ. ಇಷ್ಟೊತ್ತಿಗೆ ಬನ್ನಿ, ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಬಿಡು ಮಾಡ್ಕೊಂಡು ಅಂತ. ಅದಕ್ಕೆ ಊಟಕ್ಕೆ ಹೋಗ್ಬಿಡಮ್ ಕಣಪ್ಪ. ಪ್ರಾರ್ಥನೆ ಮಾಡಕ್ ಕರೀಲಿಲ್ಲ ನಾವು. ಅಯ್ಯೋ, ಪ್ರಾರ್ಥನೆ ಅಂದಂಗೆ ನೆಪ್ಪಾಯ್ತು ಬಿಡು. ಏನ್ ವರ್ಷ ಬಂತು ಅಂತಂದ್ರೆ ಆಕಾಶವಾಣಿನಲ್ಲಿ ಅದೇನ ಪ್ರಭುವೇ ಏಸು ಅದೊಂದು ಹಾಡ ಹಾಕ್ಬಿಡ್ತಾರ ಕಣ್ ಜಯ್ಯಣ್ಣ. ನಾನು 8 ವರ್ಷದಿಂದಲೂ ಕೇಳ್ಕೊಂಬರ್ತೀನಿ. ಪ್ರತಿ ಭಾನುವಾರ ಹಾಕ್ತಾರ, ಕೇಳಿಸ್ಕೊ. ಅದು ಬಿಡವ, ಅದ್ ಪ್ರತಿ ಭಾನುವಾರ ಹಾಕೋದು ಗೊತ್ತು ಕಣ. ಈಗ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡ್ಬೇಕು ಅಲ್ವಾ? ಯಾಕೆ ಅಂತಂದ್ರೆ ವಿಕ್ಟರ್ ಅಣ್ಣನೇ ಹೇಳ್ತಿದ್ದ, ಪ್ರಾರ್ಥನೆ ಮಾಡಿದ್ರೆ
ಅಂದ್ರೆ ಭಜನೆ ಮಾಡಿದ್ರೆ ನಾವು ಭಜನೆ ಅಂತೀವಿ, ಅವರು ಪ್ರಾರ್ಥನೆ ಅಂತ. ಭಜನೆ ಮಾಡಿದ್ರೆ ಮನೆ ವಿಭಜನೆ ಆಗಕ್ಕಿಲ್ವಂತ. ಓ ತಕಳಪ್ಪ. ಅಂದ್ರೆ ಮನೆ ಸದಸ್ಯರೆಲ್ಲ ಒಟ್ಟಿಗೆ ಸೇರ್ತೀವಿ, ಒಟ್ಟಿಗೆ ಸೇರ್ಬಿಟ್ಟು ಒಂದೇ ಕಡೆ ಕುಂತ್ಕೊಂಡು ದೇವ್ರನ್ನ ನೆನ್ಕತೀವಿ. ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು ಅಂತಂದ್ರೇನೆ ಒಳ್ಳೇದಲ್ವೇನಣ್ಣ? ಹೌದಕ್ಕಪ್ಪ. ನೋಡಪ್ಪ, ಯಾವ ಧರ್ಮದವ್ರೇ ಪ್ರಾರ್ಥನೆ ಮಾಡ್ಲಿ ಮನ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಅಲ್ವಪ್ಪ. ಮನ್ಸುಗಳನ್ನ ಪ್ರಾರ್ಥನೆ ಮಾಡಿಸ್ತಾರಲ್ಲ ಅಣ್ಣ ಅಲ್ವಬ್ಬ. ನಮ್ ಸ್ಕೂಲಲ್ಲೂ ಯೇಸು ಪ್ರಾರ್ಥನೆ ಮಾಡ್ಸೋರು. ಓ ಇವ ಕಾನ್ವೆಂಟ್ ಅಲ್ಲಿ ಓದಿರೋದು, ಅದಕ್ಕೆ ಇಂಗ್ಲಿಷ್ ಪದವಾರ್ ಚೆನ್ನಾಗ್ ಆಡ್ತಾಳೆ. ಇನ್ನೊಂದ್ ಕಿತ್ತ ಆಡ್ಸಮ್ ಅಲ್ಲಪ್ಪ. ದ್ಯಾವ್ರೆಲ್ಲ ಒಂದೇ. ಹೌದು ಇಲ್ವಾ? ಅದ್ ಯಾವ ದ್ಯಾವ್ರಿಗಾರು ಹೇಳ್ಕೊ, ಸೇರೋದು ಭಗವಂತ ಒಬ್ನೇ ಇಲ್ವಾ? ಆದ್ರೆ ಉದ್ದೇಶ ಒಳ್ಳೇದಿರ್ಬೇಕು. ನಾವು ಪರಸ್ಪರ ಸಹಾಯ ಮಾಡ್ಕೊಂಡು ಚಂದಾಗಿರ್ಬೇಕು ಇರ್ಬೇಕು. ಅವನಂಗ ಇವನಿಂಗ ಎಲ್ಲಾರು ಪ್ರಾರ್ಥನೆ ಮಾಡ್ಕ. ಅಂದ್ರೆ ನಮ್ಮ ಉದ್ದೇಶ ಏನು? ನಾವು ಒಟ್ಟಿಗಿರ್ಬೇಕು, ಸಂತೋಷವಾಗಿರ್ಬೇಕು, ಊರ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಚೆನ್ನಾಗಿ ಹೇಳ್ದೆ ಕಣ. ಎಲ್ರು ರೈತರಯ್ಯ ಏನವ. ಅಲ್ಲಕ್ಕಪ್ಪ, ಪಕ್ಕದ ಇನ್ನೊಂದು 10 ಗಜ ದೂರದಲ್ಲಿರೋದು ಮಣ್ಣು ಒಂದಿಯೇ, ನಾವ್ ನಿಂತಿರೋ ನೆಲವು ಮಣ್ಣಿಯೇ ಅಲ್ವಾ? ಎಲ್ಲಾರು ಮಣ್ಣೆ, ಎಲ್ಲಾರು ಭೂಮಿ ಇಲ್ದೆ ಎಲ್ಲ ಪಡ್ಕೊಳ್ಳೋದು. ಅದಕ್ಕೆ ನಮ್ಮಲ್ಲಿ ಯಾಕೆ ಬ್ಯಾದ ಅಲ್ವಾ? ಒಟ್ಟಾಗಿರೋ ಮಣ್ಣಿಂದ ಕಾಯ ಅಂತ ಅದ್ ಹೇಳದ್ನಲ್ಲವ, ಕಳದ್ಕಿತ್ತಾನೆ ಅದ ಪದವ. ಬಿಡು, ಈಗ ಯಾಕೆ ನೆನಪಿಸ್ತಿದೆ? ಟೈಮ್ ಆಗೋಯ್ತಾ ಅದೇ, ಪದವ ಹಾಳಾಕ್ ಸಮಯ ಇಲ್ಲ. ಇನ್ನೊಂದ್ ಕಿತ್ತ ಅವನಿಗೆ ನಿದ್ದೆ ಬರ್ತದೆ ಕಮಲಕ್ಕ. ಅದಕ್ಕ ಸ್ಟ್ರಾಂಗ್ ಆಗಿ ಕಾಪಿ ಮಾಡ್ಕೊಂಡ್ ತಗೊಂಡ್ಬಿಡು. ಕುಡಿದ್ರೆ ಅವನಿಗೆ ನಿದ್ದೆ ಎಲ್ಲ ಓಡೋಯ್ತದೆ, ರಾತ್ರಿಗೂ ನಿದ್ದೆ ಬರಬಾರ್ದು. ಹಂಗ್ ಕಾಪಿ ಮಾಡ್ಕೊಟ್ಬಿಡು. ಹೋಗವ. ಅಲ್ಲ, ಹೆಂಗು ನಾಳೆ ಸಮಾರಂಭಕ್ಕೆಲ್ಲ ತಯಾರಿ ಮಾಡಕ್ಕೆ ಕರ್ಕೊಂಡ್ ಹೋಗ್ಬೇಕಲ್ಲ ಚಂದ್ರಣ್ಣನ. ಸಳಿಗೆ ಕೈ ಕಾಲೆಲ್ಲ ಕುಳು ಕುಳು ಅಂತ ಅದೇ, ಎದ್ ನಡಿ ಕಾಪಿ ತಕೊಂಬೋಗು. ಬಂದೆ.